ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆಯ 3ನೇ ಅಧ್ಯಾಯದ ಕೊನೆಯ ಟಾಪಿಕ್ ಇದು. ಆ ಚಾಪ್ಟ್ರಲ್ಲೇ ಬರುವಂತಹ ಕೊನೆಯ ಟಾಪಿಕ್ ಇದು. ಮತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಕೂಡ. ಅಂತರರಾಜ್ಯ ಜಲವಿವಾದಗಳು, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ನಾವು ನೋಡ್ತಾನೆ ಇರ್ತೀವಿ. ಹೆಚ್ಚಾಗಿ ತಮಿಳುನಾಡಿನ ಜೊತೆ ನಮ್ಮ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಮತ್ತೆ ವಾಟರ್ ಡಿಸ್ಪ್ಯೂಟ್ ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ ವಾಟರ್ ಡಿಸ್ಪ್ಯೂಟ್ ರಾಜ್ಯಗಳ ನಡುವೆ ಒಂದು ರೀತಿಯ ಭಿನ್ನಾಭಿಪ್ರಾಯವನ್ನು ತರುತ್ತೆ. ಒಬ್ರಿಗೊಬ್ರು ದ್ವೇಷ ಮಾಡುವಷ್ಟು ನಮ್ಮಲ್ಲಿ ಒಂದು ಕಿಚ್ಚನ್ನ ಹಚ್ಚುವಷ್ಟು ಸಾಮರ್ಥ್ಯ ಈ ವಾಟರ್ ಡಿಸ್ಪ್ಯೂಟ್ ಇದೆ. ಮತ್ತೆ ಹಿಂದೆ ನೀವು ಯಾಕಿದು ಈ ವಿಷಯ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಹಿಂದೆ ಕರ್ನಾಟಕದ ಒಬ್ಬ ಹಿರಿಯ ನಟರನ್ನ, ಒಬ್ಬ ಮೇರು ನಟರನ್ನ ಕಾಡುಗಳ ವೀರಪ್ಪನವರು ಕಿಡ್ನಾಪ್ ಮಾಡಿದಾಗ ಅವರಿಟ್ಟದಂತಹ ಎಷ್ಟೊಂದು ಡಿಮಾಂಡ್ಸ್ ನಡುವೆ, ಬೇಡಿಕೆಗಳ ಮಧ್ಯೆ ಕಾವೇರಿ ಇಶ್ಯೂನೂ ಇತ್ತು. ಅಂದ್ರೆ ಕಾವೇರಿ ಇಶ್ಯೂ ವಾಸ್ ಸೋ ಇಂಪಾರ್ಟೆಂಟ್. ಅದು ಒಂಥರ ಒಂದು ರೀತಿ ನೀರನ್ನ ಹಂಚ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಆ ಸ್ಟೇಟ್ನ ಈಗೋ ಪ್ರಶ್ನೆ ಆಗಿದ್ದು ಉಂಟು. ಸೊ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಗೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ನದಿ ನೀರು ನೋಡಿ ಒಂದು ಜಾಗದಲ್ಲಿ ಹುಟ್ಟಿ ಅಲ್ಲೇ ಹರಿದು ಈ ತರ ಇಲ್ಲ. ಅದಕ್ಕೆ ಯಾವುದೇ ಬಾರ್ಡರ್ ಮಿತಿ ಇಲ್ಲ, ಅದಕ್ಕೆ ಯಾವುದೇ ಬಾರ್ಡರ್ಸ್ ಇಲ್ಲ. ನಿಮ್ಗೆ ಬಾರ್ಡರ್ ಇಲ್ಲದೆ ಇರೋದ್ರಿಂದ ಇಟ್ ಫ್ಲೋಸ್. ಅದಕ್ಕೆ ಆ ಸ್ವಾತಂತ್ರ್ಯ ಇದೆ, ನದಿಗೆ ಆ ಲಕ್ಷಣ ಇದೆ. ಮತ್ತದು ಎಲ್ಲ ಕಡೆನೂ ಹರಿಯುತ್ತೆ. ಎಲ್ಲ ಕಡೆ ಹರಿಯೋ ಕಡೆಯಲ್ಲೆಲ್ಲ ಒಂದು ಜೀವ ನದಿ ಅಂತಾನೆ ಕರಿತೀವಿ. ಕಾರಣ ಏನು ಅಂದ್ರೆ, ವೇರ್ ಎವರ್ ದ ರಿವರ್ ಫ್ಲೋಸ್ ಇಟ್ ಗಿವ್ಸ್ ಲೈಫ್ ಟು ಪೀಪಲ್. ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಿ ಜನರಿಗೆ ಜೀವನವನ್ನ ಕೊಡ್ತಾ ಹೋಗ್ತಾ ಇರುತ್ತೆ. ಆದ್ರೆ ನಾವು ನಮ್ಮ ರಾಜ್ಯಗಳಿಗೆ ಒಂದು ಬಾರ್ಡರ್ಗಳನ್ನ ಹಾಕೊಂಡು ನಮಗಿಷ್ಟು ನೀರ್ ಬೇಕು, ನಮಗಿಷ್ಟು ನೀರ್ ಬೇಕು ಅಂತ ಹೇಳಿ ದಿನ ಒಂದು ವಿವಾದಗಳನ್ನ, ದಿನ ಒಂದು ದ್ವೇಷವನ್ನ ಸಾಧಿಸೋದು ಒಂದು ರೀತಿ ರೂಢಿ ಆಗ್ಬಿಟ್ಟಿದೆ. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್. ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾವೇರಿ ರಿವರ್ ಇಶ್ಯೂ ಒಂದಿದೆ, ಕೃಷ್ಣಾ ನದಿ ಇದೊಂದಿದೆ, ಮಹದಾಯಿ ನದಿದು ಒಂದಿದೆ. ಸೊ ಹಾಗಾಗಿ ಇಟ್ ಇಸ್ ಕ್ಲೋಸ್ಲಿ ಕರ್ನಾಟಕ ಸ್ಟೇಟ್ ಅದೊಂದು ಯುನೀಕ್ನೆಸ್ಸು ಈ ಜಲ ವಿವಾದದಲ್ಲೂ ಇದೆ. ಯಾಕೆಂದ್ರೆ ಎಲ್ಲಾ ರಾಜ್ಯಗಳ ಜೊತೆ, ಆಲ್ಮೋಸ್ಟ್ ಎಲ್ಲ ನೇಬರಿಂಗ್ ರಾಜ್ಯಗಳ ಜೊತೆನೂ ಒಂದೊಂದು ಜಲ ವಿವಾದವನ್ನ ನಾವು ಇಟ್ಕೊಂಡಿದ್ದೀವಿ. ಸೊ ಲೆಟ್ us just get into to introduce water being the very precious resource. It is required for domestic irrigation industrial purposes. Most of the Indian rivers transfers more than one state. Each of the states of a river basin tries to obtain the maximum quantity of water. ಅಂದ್ರೆ ನೀರು ಅಮೂಲ್ಯವಾದ್ದು. ನಮ್ಮ ಮನೆ ಕೆಲಸಕ್ಕಾಗ್ಲಿ, ನೀರಾವರಿಗಾಗ್ಲಿ, ಕೈಗಾರಿಕೆ ಉದ್ದೇಶಗಳಿಗಾಗ್ಲಿ, ಕೃಷಿಗಾಗ್ಲಿ ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು. ಆದ್ರೆ ನದಿಗಳು ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ಹರಿದು ಹಾದೋಗೋದು, ಮತ್ತೆ ಈ ಪ್ರತಿಯೊಂದು ಎಲ್ಲೆಲ್ಲಿ ನದಿ ಹರಿಯುತ್ತೋ ಆ ನದಿ ಪಾತ್ರದ ಆ ರಾಜ್ಯಗಳು ನಾವು ಈ ನದಿಯ ಗರಿಷ್ಠ ಪ್ರಮಾಣದ ನೀರನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡೋದು ಒಂದು ಪ್ರಮುಖ ಲಕ್ಷಣ ಆಗೋಗಿದೆ. ಅಂಡ್ ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ಮೆನಿ ವಾಟರ್ ಡಿಸ್ಪ್ಯೂಟ್ಸ್ ಇನ್ ದ ಕಂಟ್ರಿ. ಇದರಿಂದ ದೇಶದಲ್ಲಿ ಅನೇಕ ಜಲ ವಿವಾದಗಳು ಉಂಟಾಗಿದೆ. In the constitution in 1950, water was made as a state subject. ಅದನ್ನ ಒಂದು ರಾಜ್ಯದ ವಿಷಯ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾರೆ. So the state governments virtually exercise full control on planning, development, regulation, distribution and control of water flowing through their territories. ಯಾವಾಗ ಅದು ಸ್ಟೇಟ್ ಇಶ್ಯೂ ಅಂತಂದ್ರು, ಅವಾಗ ರಾಜ್ಯಗಳು ಏನ್ ಮಾಡಿದ್ರು, ತಮ್ಮ ಪ್ರದೇಶದಲ್ಲಿ ಹರಿಯುವಂತ ನೀರಿಗೆ ಯೋಜನೆಗಳನ್ನ ರೂಪಿಸ್ಕೊಳ್ಳೋದು, ಆ ನದಿ ನೀರನ್ನ ಅಭಿವೃದ್ಧಿ ಪಡಿಸೋ ಪ್ರಯತ್ನವನ್ನ ಮಾಡೋದು, ಅದನ್ನ ನಿಯಂತ್ರಣ ಮಾಡುವ ಪ್ರಯತ್ನವನ್ನ ಮಾಡೋದು, ಮತ್ತೆ ವಿತರಣೆ ಮೇಲೆ ಕೂಡ ತಾವೊಂದು ಮೇಲುಗೈಯನ್ನ ಸಾಧಿಸೋ ಪ್ರಯತ್ನ ಮಾಡೋದು, ಮತ್ತು ನಿಯಂತ್ರಣದ ಮೇಲೆ ಕೂಡ ಒಂದು ರೀತಿ ಒಂದು ಸಂಪೂರ್ಣವಾದ ನಿಯಂತ್ರಣವನ್ನ ಚಲಾಯಿಸೋದಕ್ಕೆ ಪ್ರತಿಯೊಂದು ರಾಜ್ಯನೂ ಶುರು ಮಾಡಿದೆ. ಆದ್ರೆ ಯಾವ್ಯಾವ ರಾಜ್ಯದಲ್ಲಿ ಆ ನದಿ ಹರಿತಾ ಹೋಗುತ್ತೋ ಆಯಾ ರಾಜ್ಯಗಳು ಅವ್ರದೇ ಆದಂತಹ ಒಂದು ಕಂಟ್ರೋಲ್ ಅನ್ನ ಇಟ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದು. ಅಂತರರಾಜ್ಯ ಜಲ ವಿವಾದದ ಸಾಮಾನ್ಯ ಲಕ್ಷಣಗಳು. ವಾಟ್ ಆರ್ ದಿ ಕಾಮನ್ ಫೀಚರ್ಸ್ ಆಫ್ ದೀಸ್ ಇಂಟರ್ ವಾಟರ್ ಡಿಸ್ಪ್ಯೂಟ್ಸ್ ಅಂತ ನೋಡಿದಾಗ,
ವೇಗ್ನೆಸ್ ರಿಗಾರ್ಡಿಂಗ್ ಲೀಗಲ್ ಡಾಕ್ಟ್ರಿನ್ ಅಪ್ಲಿಕಬಲ್, ಅಂದ್ರೆ ಅನ್ವಯವಾಗುವಂತಹ ಕಾನೂನು ಸಿದ್ಧಾಂತಗಳ ಬಗ್ಗೆ ಒಂದು ಅಸ್ಪಷ್ಟತೆ. ಸ್ಪಷ್ಟವಾದ ಕಾನೂನು ನೀವು ಯಾವಾಗ ಕೊಡಕ್ ಸಾಧ್ಯ? ಯಾವಾಗ ಇದು ಸಂಪೂರ್ಣವಾಗಿ ನನ್ನ ರಾಜ್ಯದ್ದು ಅಥವಾ ಸಂಪೂರ್ಣವಾಗಿ ನಿಮ್ಮ ರಾಜ್ಯದ್ದು ಅಂತ ಆದಾಗ ನಾವು ಸ್ಪಷ್ಟವಾಗಿ ಏನಾದ್ರೂ ಒಂದು ಡಿಸಿಷನ್ ಕೊಡಕ್ ಸಾಧ್ಯ. ಇಲ್ಲಿ ನನ್ನ ರಾಜ್ಯದಲ್ಲಿ ಜಾಸ್ತಿ ನದಿ ಹರಿತಾ ಇರೋದು, ಶುರುವಾಗಿರೋದು ಅಂದ್ರೆ ಪ್ರಾರಂಭ ಆಗ್ತಿರೋದು ನನ್ನ ಇದರಲ್ಲಿ, ಆದ್ರೆ ಹರಿದೋಗ್ತಾ ಇರೋದು ಪಕ್ಕದ ನದಿಗೆ ಅಂತಂದಾಗ ಆ ಪಕ್ಕದ ನದಿನಲ್ಲಿ ಪಕ್ಕದ ರಾಜ್ಯದಲ್ಲಿ ಜಾಸ್ತಿ ಭಾಗದ ಅಂದ್ರೆ ಜಲಾನಯನ ಪ್ರದೇಶ ಜಾಸ್ತಿ ಇದ್ದು ಇನ್ಯಾವುದೋ ರಾಜ್ಯಕ್ಕೆ ಹೋಗಿ ಸೇರಿ ಆಮೇಲೆ ಸಮುದ್ರಕ್ಕೆ ಸೇರೋದಾದ್ರೆ ಇಲ್ಲಿ 3 ರಾಜ್ಯಗಳಿಗೂ ಕೂಡ ಯಾರಿಗೆ ಯಾವ ತರದ ಡಿಸಿಷನ್ ಕೊಡ್ಬೇಕು ಅನ್ನೋದರ ಬಗ್ಗೆ ಒಂದು ಅಸ್ಪಷ್ಟತೆ ಖಂಡಿತವಾಗ್ಲೂ ಇದೆ. ಇಲ್ಲಿ ಎಲ್ಲಿ ನದಿ ಹುಟ್ಟುತ್ತಾ ಇದೆ ಅವ್ರಿಗೆ ಕೊಡ್ಬೇಕಾ ಗೊತ್ತಿಲ್ಲ, ಎಲ್ಲೋಗಿ ಸೇರುತ್ತೆ ಅವ್ರಿಗೆ ಕೊಡ್ಬೇಕಾ ಗೊತ್ತಿಲ್ಲ, ಯಾರ ಹತ್ರ ಜಾಸ್ತಿ ಜಲಾನಯನ ಪ್ರದೇಶ ಇದೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸೊ ಹಾಗಾಗಿ ಇಟ್ ಲೀಡ್ಸ್ ಟು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್. ನಂತರ ಅಕ್ರಿಮೋನಿಯಸ್ ಟೆನ್ಷನ್ಸ್ ಬಿಟ್ವೀನ್ ದಿ ಪಾರ್ಟೀಸ್, ಪಕ್ಷಗಳ ನಡುವೆ ತೀವ್ರವಾದ ಉದ್ವಿಗ್ನತೆ. ಅಂದ್ರೆ ಇಲ್ಲಿ ರಾಜ್ಯಗಳ ನಡುವೆ ಒಂದು ನದಿ ವಿವಾದ ಒಂದಾದ್ರೆ ಇನ್ನೊಂದು ಎರಡೂ ರಾಜ್ಯಗಳಲ್ಲಿ ಯಾವ್ಯಾವ ಪಾರ್ಟೀಸ್ ಇದೆ ಅಂತ ನೋಡಿದ್ರೆ, ನೀವು ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ರೀಜನಲ್ ಪಾರ್ಟೀಸ್ ಇರೋದು ಕಷ್ಟ. ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಕೆಲಸ ಮಾಡೋದು ಅಂದ್ರೆ ಒಂದ್ಸಾರಿ ಮಾತ್ರ ಇತ್ತು. ಅದು ಬಿಟ್ರೆ ನಮ್ಗೆ ಯಾವಾಗ್ಲೂ ಸೆಂಟ್ರಲ್ ಅಲ್ಲಿ ಹಿಡಿತಾ ಇರುವಂತಹ ರಾಷ್ಟ್ರ ಪಕ್ಷಗಳೇ ನಮ್ಮನ್ನ ಆಳ್ತಾ ಇರೋದ್ರಿಂದ ಪಕ್ಷಗಳ ನಡುವೆ ತೀವ್ರವಾದ ಉದ್ವಿಗ್ನತೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಆಗದೆ ಇರೋದ್ರಿಂದ ಅದು ಕೂಡ ಕೆಲವೊಂದ್ಸತಿ ಈ ಸಮಸ್ಯೆಯನ್ನ ಇನ್ನಷ್ಟು ಉಲ್ಬಣಗೊಳಿಸುವಂಥದ್ದು. ಆಮೇಲೆ ಓವರ್ ಆಲ್ ಡಿಲೇ ಇನ್ ಕಂಪ್ಲೀಷನ್ ಆಫ್ ಅಡ್ಜುಡಿಕೇಶನ್ ಡ್ಯೂ ಟು ವೇರಿಯಸ್ ಫ್ಯಾಕ್ಟರ್ಸ್, ಬೇರೆ ಬೇರೆ ಕಾರಣದಿಂದಾಗಿ ನ್ಯಾಯಾಧೀಕರಣವನ್ನ ಪೂರ್ಣಗೊಳಿಸೋದ್ರಲ್ಲಿ ಒಟ್ಟಾರೆಯಾಗಿ ವಿಳಂಬ ಆಗ್ತಿರೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಸರಿಯಾಗಿ ಡಿಸಿಷನ್ಗೆ ಬರಕ್ಕಾಗಲ್ಲ. ಇವ್ರ ಲಾಯರ್ಸು ಪ್ರತಿಯೊಂದು ರಾಜ್ಯವನ್ನ ಪ್ರತಿನಿಧಿಸ್ತಾ ಇರುವಂತಹ ಲಾಯರ್ಗಳು ಅವ್ರವ್ರದೇ ರೀತಿಯಲ್ಲಿ ಸ್ಪಷ್ಟವಾದ ಉದಾಹರಣೆಗಳನ್ನ ಕೊಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಜಡ್ಜ್ಮೆಂಟ್ ಕೊಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ದೇರ್ ಇಸ್ ಓವರ್ ಆಲ್ ಡಿಲೇ ಇನ್ ಗಿವಿಂಗ್ ಡಿಸಿಷನ್ಸ್ ಅಂಡ್ ಮೆನಿ ಅದರ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಫೀಚರ್ಸ್. ಇದೇ ರೀತಿ ಅತೃಪ್ತಿಕರ ಲಕ್ಷಣಗಳು, ಬೇರೆ ಬೇರೆ ಅತೃಪ್ತಿಕರ ಲಕ್ಷಣಗಳು, ಒಬ್ಬರನ್ನೊಬ್ಬರ ಮೇಲೆ ದ್ವೇಷ, ಅಥವಾ ಅವ್ರು ಈ ಸತಿ ಜಾಸ್ತಿ ನೀರು ಕೇಳ್ತಾ ಇದ್ದಾರೆ, ಅಥವಾ ಬೇಸಿಗೆನಲ್ಲಿ ನೀರೇ ಇಲ್ದಿದ್ದಾಗ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು, ಅಥವಾ ಇವರು ಡ್ಯಾಮ್ ಅನ್ನ ಎತ್ತರಿಸೋಕೆ ಹೋಗೋದು, ಈ ತರದ ಅನೇಕ ಸಮಸ್ಯೆಗಳು ಈ ಜಲವಿವಾದದ ಸಾಮಾನ್ಯ ಲಕ್ಷಣಗಳಾಗಿರತ್ತೆ. ಅಂಡ್ ಅಂತರರಾಜ್ಯ ಜಲವಿವಾದದ ಕಾರಣಗಳನ್ನ ನೀವು ನೋಡಿದ್ರೆ ಜಲ ಸಂಪನ್ಮೂಲ ಅಸಮವಾಗಿ ವಿತರಣೆ ಆಗಿರೋದು, uneven distribution of water resources. When the river is flowing, it cannot just flow in equal quantity in all the states. ನಾನು ಪ್ರತಿಯೊಂದು ರಾಜ್ಯದಲ್ಲೂ ಈಕ್ವಲ್ ಆಗಿ ಹರಿತೀನಿ ಅಂತ ನದಿ ಹೇಳೋದಕ್ಕೆ ಸಾಧ್ಯ ಇಲ್ಲ, because it is uncontrolled. Water is not distributed equally in all the states. ಕೆಲವು ರಾಜ್ಯಗಳು ಬಹಳ ಹಿಂದುಳಿದಿದೆ, ಕೆಲವು ರಾಜ್ಯಗಳಲ್ಲಿ ಮಳೆ ಸರಿಯಾಗಿ ಬರೋದಿಲ್ಲ, ಬಿಸಿಲು ಜಾಸ್ತಿ, ಮಳೆಗಳು ಇನ್ ಟೈಮ್ ಬರೋದಿಲ್ಲ, ಕೆಲವು ಕಡೆ ನೆರೆ ಜಾಸ್ತಿ, ಬಂದಿದ್ದ ನೀರನ್ನ ಹಿಡಿಯೋದಕ್ಕೆ ಅವಕಾಶ ಇಲ್ಲ. ವಾಟರ್ ರಿಸೋರ್ಸಸ್ ಈಸ್ unevenly distributed between the states. And then rivers does not follow any political limit. ನದಿ ರಾಜಕೀಯ ಮಿತಿಯನ್ನ ಅನುಸರಿಸೋದಿಲ್ಲ. ನಾನು ಆಗ್ಲೇ ಹೇಳೋದಲ್ಲ, ನದಿಗೆ ಯಾವುದೇ ಒಂದು ಬಾರ್ಡರ್ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಲಿಮಿಟ್. ಇಟ್ ಫ್ಲೋಸ್ ಬಿಕಾಸ್ ದ ನೇಚರ್ ಆಫ್ ರಿವರ್ ಈಸ್ ಟು ಫ್ಲೋ. ಇಟ್ ಡಸಂಟ್ ಮೈಂಡ್ ವೇರ್ ಇಟ್ ಇಸ್ ಫ್ಲೋಯಿಂಗ್. ಯಾವುದೇ ಅಡೆತಡೆ ಬಂದರೂ ಅದ್ರ ಪಾಡಿಗೆ ಅದು ಹರಿತಾನೆ ಹೋಗುತ್ತೆ. ಸೊ ಆ ಥರದ್ದು ಯಾವುದೋ ಪೊಲಿಟಿಕಲ್ ಲಿಮಿಟ್ ಇಲ್ಲದೆ ಇರೋದ್ರಿಂದ ಎಲ್ಲಿ ಜಾಸ್ತಿ ಹರಿಬೇಕು, ಎಲ್ಲಿ ಜಾಸ್ತಿ ಹರಿಬಾರ್ದು ಅನ್ನೋದ್ರ ಬಗ್ಗೆ ಯಾರಿಗೂ ಕಂಟ್ರೋಲ್ ಇಲ್ಲ. ದೆನ್ ಇನ್ಕ್ರೀಸಿಂಗ್ ರೈನ್ಫಾಲ್ ವೇರಿಯಬಿಲಿಟಿ ಅಂಡ್ ಫ್ರೀಕ್ವೆಂಟ್ ಡ್ರಾಟ್ಸ್, ಹೆಚ್ಚುತ್ತಿರುವಂತಹ ಮಳೆಯ ವ್ಯತ್ಯಾಸ ಮತ್ತೆ ಆಗಾಗಲೇ ಉಂಟಾಗುವಂತಹ ಕ್ಷಾಮಗಳು. ನಮ್ಮಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಮಳೆಗಾಲ ಬಂದಾಗ ಎಲ್ಲ ಕಡೆ ನೆರೆಯಾಗಿ, ಎಲ್ಲ ರಾಜ್ಯಗಳು ನೀರು ತುಂಬಿಕೊಂಡು, ಎಲ್ಲ ಕಡೆ ಬೆಳೆ ಹಾನಿಯಾಗಿ, ಜನಜೀವನ ಅಸ್ತವ್ಯಸ್ತ ಆಗಿ, ಅವರ ಆಸ್ತಿ ಕಳ್ಕೊಂಡು, ಮನೆಗಳು ಕಳ್ಕೊಂಡು, ಈ ಥರದ ರೈನ್ಫಾಲ್ ಅನ್ನ ನೋಡ್ತೀವಿ. ಬೇಸಿಗೆ ಬಂತು ಅಂತಂದ್ರೆ ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ಕೂಡ ನೋಡ್ತೀವಿ. ಸೊ ಮಳೆಗಾಲದಲ್ಲಿ ಎಲ್ಲರೂ ಡ್ಯಾಮ್ ಅನ್ನ ಓಪನ್ ಮಾಡ್ತಾರೆ, ಎಲ್ಲ ಕಡೆ ನೀರು ಹರಿಯುತ್ತೆ. ಒಂದು ಪ್ರಾಬ್ಲಮ್ ಏನು ಅಂದ್ರೆ, ವಿ ಹ್ಯಾವ್ ನಾಟ್ channelized ourselves to collect the water properly that flows. ಈ ತರ ಓವರ್ ಆಗಿ ಹರಿಯುವ
ಹರಿದಾಗ ಈ ನೀರನ್ನ ಹೇಗೆ ಚಾನಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಸರಿಯಾದ ಪ್ಲಾನಿಂಗ್ ಭಾರತದಲ್ಲಿ ಇಲ್ಲ. ನಾವು ಪ್ರತಿಯೊಂದು ನದಿಗೂ ಸರಿಯಾದ ಡ್ಯಾಮ್ ಅನ್ನ ಕಟ್ಟಿದ್ರೆ, ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಕೆನಾಲ್ಸ್ ಅನ್ನ ಸರಿಯಾಗಿ ನಿರ್ಮಾಣ ಮಾಡಿದ್ರೆ, ಸಣ್ಣ ಸಣ್ಣ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಅನ್ನ ಅಲ್ಲಲ್ಲಿ ಸಣ್ಣ ನೀರಾವರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ, ಈ ನದಿಗಳು ಯಾವಾಗ ಮಳೆ ಜಾಸ್ತಿ ಬರುತ್ತೋ ಇಲ್ಲೆಲ್ಲ ಹರಿದು ನಂತರ ಊರನ್ನ ತಲುಪ್ತಾ ಇತ್ತು. ಬಟ್ ಏನಾಗಿದೆ, ವಿ ಹ್ಯಾವ್ ನಾಟ್ ಪ್ಲಾನ್ ಇಟ್ ಪ್ರಾಪರ್ಲಿ. ಸೊ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಹರಿದು ಎಲ್ಲವನ್ನ ಹಾನಿ ಮಾಡೋದು, ಬೇಸಿಗೆಗೆ ಬಂದ್ರೆ ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂತ ಪರಿಸ್ಥಿತಿ. ನಾರ್ತ್ ಕರ್ನಾಟಕ ನೀವು ನೋಡಿದ್ರೆ ಬೆಳಗಾವಿನಲ್ಲಿ ಡ್ಯಾಮ್ಸ್ ಎಲ್ಲ, ಮಹಾರಾಷ್ಟ್ರದಲ್ಲಿ ಡ್ಯಾಮ್ಸ್ ಓಪನ್ ಮಾಡ್ಬಿಡ್ತಾರೆ, ಪೂರ್ತಿಯಲ್ಲಿ ಮಳೆ ಜಾಸ್ತಿ ಬಂತು ಅಂತ ಪೂರ್ತಿ ಮುಳುಗಡೆ ಆಗೋಗುತ್ತೆ ರಾಜ್ಯದಲ್ಲಿ ಹಳ್ಳಿಗಳು. ಬೇಸಿಗೆ ಬಂತು ಅಂದ್ರೆ ಆ ಜನಕ್ಕೆ ಕುಡಿಯಕ್ಕೆ ನೀರೇ ಇರಲ್ಲ. This variability in rainfall and frequent droughts is creating problem or increasing the disputes between the states. Then increasing demand for river water. ನದಿ ನೀರಿನ ಬೇಡಿಕೆಯಲ್ಲಿ ಹೆಚ್ಚಳ ಆಗ್ತಾ ಇರೋದು. ಒಂದು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, and that is not a case of one state. In all the states the population is increasing. When the population increases, the demand for water also increases. ನೀರಿಗೂ ಕೂಡ ಡಿಮಾಂಡ್ ಜಾಸ್ತಿ ಆಗುತ್ತೆ. ನೀವು ಕರ್ನಾಟಕವನ್ನೇ ತಗೊಂಡ್ರೆ ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದೀವಿ. ಅದರಲ್ಲಿ ನಮ್ಮ ರಾಜ್ಯದವರು ಇದೀವಿ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ಕೂಡ ಇದೀವಿ. ಸೊ ಹಾಗಾಗಿ ಬ್ಯಾಂಗ್ಳೂರ್ ಡಸಂಟ್ ಹ್ಯಾವ್ ಎನಿ ವಾಟರ್ ಸೋರ್ಸ್, ಯಾವುದೇ ಒಂದು ಮೂಲ ಇಲ್ಲ ನೀರಿಂದು. ಸೊ ಹಾಗಾಗಿ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಕಾವೇರಿ ಫಾರ್ ಡ್ರಿಂಕಿಂಗ್ ವಾಟರ್. ಅಂಡ್ ವಿ ಕೆನಾಟ್ ಸೇ ದಟ್ we will not give you water just because you don't have the source ಅಂತ. ನಿಮ್ಗೆ ಯಾವ್ದು ಮೂಲ ಇಲ್ಲ, ಹಾಗಾಗಿ ನಿಮಗೆ ನೀರು ಕೊಡಲ್ಲ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಬೆಂಗಳೂರು ಇಟ್ ಇಸ್ ಅ ಹ್ಯಾಪನಿಂಗ್ ಸಿಟಿ, ಒಂದ್ ರೀತಿ ಬೆಳವಣಿಗೆ ಆಗ್ತಿರುವಂತಹ ಸಿಟಿ. ಇಟ್ ಇಸ್ ಅ ಸಿಲಿಕಾನ್ ಸಿಟಿ, and so much of developmental activities are taking place in Bangalore. So you cannot deny water for this city. ಸೊ ಯು ನೀಡ್ ಟು ಪ್ರೊವೈಡ್ ವಾಟರ್. ಕುಡಿಯೋ ನೀರಿಗೆ ನೀರು ಕೊಡಲೇಬೇಕು. ಈ ಥರ ಪ್ರತಿಯೊಂದು ಹಳ್ಳಿಗಳು, ಪ್ರತಿಯೊಂದು ಜಿಲ್ಲೆಗಳು, ಪ್ರತಿಯೊಂದು ರಾಜ್ಯಗಳು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಪೀಪಲ್ ಆರ್ number of people are increasing year by year, and naturally the demand for river water is also more. So that again is one reason for interstate water disputes. So ನದಿ ನೀರಿನ ಬೇಡಿಕೆ ಹೆಚ್ಚಳ ಕೂಡ ಅಂತರರಾಜ್ಯ ಜಲ ವಿವಾದಗಳಿಗೆ ಒಂದು ಪ್ರಮುಖವಾದ ಕಾರಣ ಆಗುತ್ತೆ. ದೆನ್ ರೀಜನಲೈಸೇಷನ್ ಆಫ್ ನ್ಯಾಷನಲ್ ಪಾಲಿಸಿ. ರಾಷ್ಟ್ರೀಯ ನೀತಿಯ ಪ್ರಾದೇಶೀಕರಣ. ಪ್ರಾದೇಶೀಕರಣ ಅಂತಂದ್ರೆ ರಾಷ್ಟ್ರೀಯ ನೀತಿಯನ್ನ ನಮ್ಮ ರಾಜ್ಯಕ್ಕೆ ಹೇಗ್ ಬೇಕೋ, ನಮ್ಮ ಪ್ರದೇಶಗಳಿಗೆ ಹೇಗ್ ಬೇಕೋ ಹಾಗೆ ನಾವು ಅನುಸರಣೆ ಮಾಡಕ್ ಹೋಗ್ತೀವಿ. ವಿ ಟ್ರೈ ಟು ರೀಜನಲೈಸ್ ಇಟ್, ವಿಚ್ ಇಸ್ ರಾಂಗ್. ಆಕ್ಚುಲಿ ನ್ಯಾಷನಲ್ ಪಾಲಿಸಿ ಶುಡ್ ಬಿ accepted, or it has to be implemented as it is given by the central government, or by the tribunal, or by the court. We should accept it, and we should not try to regionalize. ಆದ್ರೆ ಇಲ್ಲಿ ರೀಜನಲೈಸ್ ಆಗ್ತಾ ಹೋಗುತ್ತೆ. ಇದು ಕರ್ನಾಟಕ ಅಂದ್ರೆ ಹೀಗೆ, ತಮಿಳ್ನಾಡು ಅಂದ್ರೆ ಹೀಗೆ, ಎಷ್ಟರ ಮಟ್ಟಿಗೆ ನಮ್ಮ ಮಧ್ಯೆ ದ್ವೇಷ ಉಂಟಾಗಿದೆ ಓನ್ಲಿ ಫಾರ್ ದಿಸ್ ವಾಟರ್ ಡಿಸ್ಪ್ಯೂಟ್ ಅಂತಂದ್ರೆ, ತಮಿಳವ್ರ ಕಂಡ್ರೆ ಕರ್ನಾಟಕಕ್ಕಾಗಲ್ಲ, ಕನ್ನಡದವ್ರನ್ನ ಕಂಡ್ರೆ ತಮಿಳವ್ರಿಗಾಗಲ್ಲ ಅನ್ನೋಷ್ಟು ಮಟ್ಟಿಗೆ ದ್ವೇಷವನ್ನ ಉಂಟು ಮಾಡಿದಂಥದ್ದು ಉಂಟು. ಸೊ ಹಾಗಾಗಿ ಈ ರೀಜನಲೈಸೇಷನ್ ಆಫ್ ನ್ಯಾಷನಲ್ ಪಾಲಿಸಿ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್ ಫಾರ್ interstate water disputes. If you look into interstate water disputes, ಅಂತರರಾಜ್ಯ ಜಲ ವಿವಾದಗಳನ್ನ ನೀವು ನೋಡ್ತಾ ಹೋದ್ರೆ, under the Article 262 of Indian Constitution, the Parliament is empowered to provide adjudication or control of water on interstate river. The Parliament is given the rights. ಭಾರತದ ಸಂವಿಧಾನ 262 ಅನುಚ್ಛೇದದ ಪ್ರಕಾರ ಯಾವುದೇ ರಾಜ್ಯದ ನದಿ ಮೇಲೆ ನೀರಿನ ನ್ಯಾಯಾಧೀಕರಣ ಅಥವಾ ನಿಯಂತ್ರಣವನ್ನ ಒದಗಿಸೋದಕ್ಕೆ ಸಂಸತ್ತಿಗೆ ಅವಕಾಶ ಇದೆ. The Parliament has the adjudication, or it has the control to do something about this. Then most of the Indian rivers transfers more than one state. Under Water Dispute Act 1956, a tribunal of 3 sitting judges of Supreme Court has to be constituted by the central government for the settlement of an interstate water dispute when a request is received from the state government. ಅಂದ್ರೆ ಭಾರತದಲ್ಲಿ ಬಹುತೇಕ ನದಿಗಳು ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ಹರಿಯೋದ್ರಿಂದ ಜಲ ವಿವಾದ ಕಾಯ್ದೆ 1956ರ ಅಡಿನಲ್ಲಿ ಯಾವುದೇ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿದಾಗ ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 3 ನ್ಯಾಯಾಧೀಶರ ನ್ಯಾಯಾಧೀಕರಣವನ್ನ ರಚಿಸಬೇಕು. ಅಂದ್ರೆ 3 ಬೆಂಚ್ ಕೋರ್ಟ್ ಅನ್ನ ರಚನೆ ಮಾಡಿ ಅಲ್ಲಿ
ಇವರ ವಿವಾದವನ್ನ ಕೇಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ ಸೆಂಟ್ರಲ್ ಗವರ್ಮೆಂಟ್. Then, according to Interstate Water Disputes 1968, the central government has also given the responsibility of regulation and development of interstate rivers and rivers valleys to be expedient in public interest. ಅಂದ್ರೆ 1968ರ ಅಂತರರಾಜ್ಯ ವಿವಾದ ಜಲ ವಿವಾದ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಅಂತಾರಾಜ್ಯ ನದಿಗಳು ಮತ್ತೆ ನದಿ ಕಣಿವೆಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ಜವಾಬ್ದಾರಿಯನ್ನ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸೂಕ್ತ ಅನ್ನೋ ರೀತಿನಲ್ಲಿ ಕೊಡ್ಬೇಕು ಅಂತ. ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಶುಡ್ ಬಿ ಗಿವನ್ ಮೋರ್ ಇಂಪಾರ್ಟೆನ್ಸ್. ಇಲ್ಲಿ ಬರೀ ಒಂದು ರಾಜ್ಯದ ಒಳಿತು ಅಥವಾ ಒಂದು ರಾಜ್ಯ ಇದು ನನ್ನ ಪಕ್ಷ ಅಥವಾ ಈ ರಾಜ್ಯದಲ್ಲಿ ನನ್ನ ಪಕ್ಷ ಇದೆ, ಇಲ್ಲಿ ಇವ್ರು ಇದ್ದಾರೆ, ನನಗೆ ಬೇಕಾದವ್ರು ಇದ್ದಾರೆ, ಬೇಡದವ್ರು ಇದ್ದಾರೆ, ಈ ತರ ಯೋಚನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅವರು ಯಾವ ತರದ ಟ್ರಿಬ್ಯುನಲ್ ಕೊಡ್ಬೇಕು ಅಂದ್ರೆ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿಗೆ ಸೂಕ್ತವಾಗಿರುವಂತಹ ನಿರ್ಧಾರವನ್ನ ಇಲ್ಲಿ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ. ಈಗ ಇಫ್ ವಿ ಕಮ್ ಟು ಕಾವೇರಿ ವಾಟರ್ ಡಿಸ್ಪ್ಯೂಟ್, ಕರ್ನಾಟಕದ ಒಂದು ಪ್ರಮುಖವಾದ ಜಲ ವಿವಾದ ಇರುವಂತಹ ನದಿ ಅಂತಂದ್ರೆ ಕಾವೇರಿ ಜಲ ವಿವಾದ, ಕಾವೇರಿ ವಾಟರ್ ಡಿಸ್ಪ್ಯೂಟ್. ಕಾವೇರಿ ಈಸ್ ದಿ ರಿವರ್ ಆಫ್ ಲೈಫ್ ಇನ್ ಕರ್ನಾಟಕ. ಅಂದ್ರೆ ಇದನ್ನ ಒಂದು ಜೀವ ನದಿ ಅಂತಾನೆ ಕರಿತೀವಿ. ಇಟ್ಸ್ ಬೇಸಿನ್ ಎಕ್ಸ್ಟೆನ್ಸ್ ಟು ಕರ್ನಾಟಕ, ತಮಿಳುನಾಡು, ಕೇರಳ ಅಂಡ್ ಪಾಂಡಿಚೇರಿ. ಅಂದ್ರೆ 4 ರಾಜ್ಯಗಳಿಗೆ ಇದು ವ್ಯಾಪಿಸಿದೆ: ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತೆ ಪಾಂಡಿಚೇರಿ. ಇಟ್ ಈಸ್ ಇಂಪಾರ್ಟೆಂಟ್ ರಿವರ್ ಫಾರ್ ತಮಿಳುನಾಡು ಅಂಡ್ ಕರ್ನಾಟಕ. ಅಂದ್ರೆ ಕರ್ನಾಟಕಕ್ಕೆ ಎಷ್ಟು ಇದು ಜೀವ ನದಿನೋ ತಮಿಳುನಾಡಿಗೂ ಅಷ್ಟೇ. ಒಂದು ಮೇನ್ ಸೋರ್ಸ್ ಆಫ್ ವಾಟರ್ ತಮಿಳುನಾಡಿಗೆ ಕಾವೇರಿನೇ. ಸೊ ಹಾಗಾಗಿ ಈವನ್ ಫಾರ್ ತಮಿಳುನಾಡು ಇಟ್ ಇಸ್ ಒನ್ ಆಫ್ ದಿ ಮೇನ್ ರಿವರ್. ಅದು ಜೀವ ನದಿನೇ ಕರ್ನಾಟಕಕ್ಕೆ ಮತ್ತು ತಮಿಳುನಾಡಿಗೆ ಇಬ್ಬರಿಗೂ ಕೂಡ ಈ ನದಿ ಒಂದು ರೀತಿ ಜೀವ ನದಿನೇ. ಇದರ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಎಷ್ಟು ಕಿಲೋಮೀಟರ್ ಇದು ವ್ಯಾಪಿಸುತ್ತೆ ಈ ನದಿ ಅಂತ ನೋಡಿದಾಗ, ದ ಕ್ಯಾಚ್ಮೆಂಟ್ ಏರಿಯಾ ಆಫ್ ದಿಸ್ ರಿವರ್ ಇಸ್ 81,155 ಸ್ಕ್ವಯರ್ ಕಿಲೋಮೀಟರ್ಸ್. ಈ ನದಿಯ ಜಲಾನಯನ ಪ್ರದೇಶ 81,155 ಚದರ ಕಿಲೋಮೀಟರ್ಗಳಿದೆ. And the 804 kilometer long river flows. ಈ 804 ಕಿಲೋಮೀಟರ್ ಅಷ್ಟು ಉದ್ದದ ನದಿ ಏನಿದೆ ಇದು ಕರ್ನಾಟಕದಲ್ಲಿ 180 ಕಿಲೋಮೀಟರ್ ಹರಿಯುತ್ತೆ. ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಹರಿಯುತ್ತೆ, ತಮಿಳುನಾಡಲ್ಲಿ 360, ಮತ್ತೆ 64 ಕಿಲೋಮೀಟರ್ಸ್ ಬಿಟ್ವೀನ್ ದೀಸ್ ಟೂ ಸ್ಟೇಟ್ಸ್. ಅಂದ್ರೆ ಇವೆರಡೂ ರಾಜ್ಯಗಳ ನಡುವೆ ಹರಿಯುವಂಥದ್ದು 64 ಕಿಲೋಮೀಟರ್ ಅಷ್ಟು. ಸೊ 804 kilometer long river flows as 380 kilometer in Karnataka, 360 kilometers in Tamil Nadu and 64 kilometers across the border between these two states. ಎರಡು ನದಿಗಳ ಗಡಿಯಲ್ಲಿ 64 ಕಿಲೋಮೀಟರ್ ಅಷ್ಟು ಹರಿಯೋದನ್ನ ನೋಡ್ತೀವಿ. The Kaveri river as total catchment area ಹೇಳಿದೆ. In Karnataka it has 43,868 square kilometer spread over. ಅಂದ್ರೆ ಕರ್ನಾಟಕದಲ್ಲಿ 34,273 ಸ್ಕ್ವಯರ್ ಕಿಲೋಮೀಟರು, ತಮಿಳುನಾಡಲ್ಲಿ 43,868 ಸ್ಕ್ವಯರ್ ಕಿಲೋಮೀಟರ್. ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಹೆಚ್ಚಾಗಿರೋದು ತಮಿಳುನಾಡಲ್ಲಿ. ಅಂಡ್ ಇನ್ ಕೇರಳ ವೆರಿ ಲಿಟಲ್, 2,866 ಸ್ಕ್ವಯರ್ ಕಿಲೋಮೀಟರ್ ಇನ್ ಕೇರಳ ಅಂಡ್ 148 ಸ್ಕ್ವಯರ್ ಕಿಲೋಮೀಟರ್ ಇನ್ ಪಾಂಡಿಚೇರಿ. ಸೊ ಒಟ್ಟು ಈ ನದಿ ನೀರು ಎಷ್ಟು ಸಿಗತ್ತೆ ಅಂದ್ರೆ 790 TMC feet of water is available from the river. ಅಂದ್ರೆ ಈ ನದಿಯಿಂದ 790 TMC ಅಡಿ ನೀರು ಲಭ್ಯ ಆಗತ್ತೆ. ಇದರಲ್ಲಿ 425 TMC of water will be available to Karnataka, 252 TMC of Tamil Nadu and 113 TMC feet to Kerala. ಅಂದ್ರೆ ಅದು ಹರಿಯೋ ನಿಟ್ಟಿನಲ್ಲಿ ನೀವು ನೋಡಿದ್ರೆ ಇದು ಹೆಚ್ಚು 425 TMC of water will be available to Karnataka. ಕರ್ನಾಟಕಕ್ಕೆ 425 TMC ಅಡಿ ನೀರು, ತಮಿಳುನಾಡಿಗೆ 252 TMC ಅಡಿ ನೀರು, ಮತ್ತೆ ಕೇರಳಕ್ಕೆ 113 TMC ಅಡಿ ನೀರು ಲಭ್ಯ ಆಗುತ್ತೆ. If you see the origin of river Kaveri, it is the Talakaveri at Brahmagiri in Western Ghats of Kodagu district. And its tributaries are considered to be interstate rivers as they flow through Karnataka, Tamil Nadu, Kerala and Pondicherry. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದ ಬ್ರಹ್ಮಗಿರಿನಲ್ಲಿ ತಲಕಾವೇರಿ ನದಿ ಉಗಮ ಸ್ಥಾನ ಇರೋದು.
ಕಾವೇರಿ ಮತ್ತು ಅದರ ಉಪನದಿಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ರಾಜ್ಯಗಳಲ್ಲಿ ಹರಿಯೋದ್ರಿಂದ ಇದೊಂದು ಅಂತಾರಾಜ್ಯ ನದಿ ಅಂತಾನೆ ಕನ್ಸಿಡರ್ ಮಾಡಿದೀವಿ. ಇಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಡ್ಯಾಮ್ ಕನ್ನಂಬಾಡಿ ನಿಯರ್ ಶ್ರೀರಂಗಪಟ್ಟಣ ಇನ್ ಮಂಡ್ಯ, KRS ಅಂತ ಏನ್ ಕರಿತೀವಿ ಅದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಸಮೀಪದಲ್ಲಿ ಕನ್ನಂಬಾಡಿ ನದಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ದ ಡ್ಯಾಮ್ ವಾಸ್ ಕನ್ಸ್ಟ್ರಕ್ಟೆಡ್ ಅಟ್ ಇದಕ್ಕೆ 481 kilometers of river Kaveri in Karnataka flows far away and enters Tamil Nadu border after ಮೇಕೆದಾಟು. ಅಂದ್ರೆ ಕರ್ನಾಟಕದಲ್ಲಿ 481 ಕಿಲೋಮೀಟರ್ ದೂರ ಹರಿಯುವಂತಹ ಈ ಕಾವೇರಿ ನದಿ ಮೇಕೆದಾಟು ನಂತರ ತಮಿಳುನಾಡು ಗಡಿಯನ್ನ ಪ್ರವೇಶ ಮಾಡುತ್ತೆ. And a reservoir has been constructed at Mettur in Tamil Nadu for this river. ಅಂದ್ರೆ ಈ ನೀರನ್ನ ಹಿಡಿದಿಟ್ಕೊಳಕ್ಕೆ ಏನ್ ಹರಿಯುತ್ತೆ ಕರ್ನಾಟಕದಿಂದ ಹರಿದು ಮತ್ತೆ ತಮಿಳುನಾಡಿಗೆ ತಲುಪುತ್ತೆ, ಈ ನದಿಯನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಮೆಟ್ಟೂರಿನಲ್ಲಿ ಒಂದು ಜಲಾಶಯವನ್ನ ಮೆಟ್ಟೂರ್ ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ. Kaveri river flows away 357 kilometers in Tamil Nadu and joins Bay of Bengal. ಕಾವೇರಿ ನದಿ ತಮಿಳುನಾಡಲ್ಲಿ 357 ಕಿಲೋಮೀಟರ್ ದೂರ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ನೆಕ್ಸ್ಟ್ ತಮಿಳುನಾಡಿಂದ ಅದು ಬೇ ಆಫ್ ಬೆಂಗಾಲ್ಗೆ ಸಮುದ್ರವನ್ನ ಸೇರೋದನ್ನ ನೋಡ್ತೀವಿ ನಾವು. ನೆಕ್ಸ್ಟ್ ಕಾವೇರಿ ಜಲ ವಿವಾದ ಅಂತ ಬಂದಾಗ ಒಂದು ಅಗ್ರಿಮೆಂಟ್ 1924 ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಅವಾಗ ವಿಶ್ವೇಶ್ವರಯ್ಯ ಆಫರ್ ಟು ಬಿಲ್ಡ್ ಅ ಡ್ಯಾಮ್ ಆನ್ ಕಾವೇರಿ ರಿವರ್. ಕಾವೇರಿ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಅನ್ನ ಕೊಡ್ತಾರೆ. ಅಂಡ್ ಮಡ್ರಾಸ್ ಸರ್ಕಾರ ಇದಕ್ಕೆ ಒಂದು ವಿವಾದವನ್ನ ತೆಗೆಯುತ್ತೆ. ಬಟ್ ಆವಾಗಿನ ಬ್ರಿಟಿಷ್ ಗವರ್ನರ್ ಗ್ರಿಫಿನ್ ಅನ್ನೋರು ಮೈಸೂರು ಪ್ರಾಂತ್ಯವನ್ನ ಆಳ್ತಿರ್ತಾರೆ. ಅವರು ಮೈಸೂರಿಗೆ ಸಹಾಯ ಆಗೋ ರೀತಿಯಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಆಮೇಲೆ 1924 ಅಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ಏನು ಅವಕಾಶ ಕೊಡ್ತಾರೋ ಅವಾಗ ಒಂದು ನಿಬಂಧನೆಯನ್ನ ಕೂಡ ಹಾಕ್ತಾರೆ. ಏನು ಅಂದ್ರೆ ಡ್ಯಾಮ್ ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇದೀವಿ, ಇದೇನ್ ಡಿಸೈಡ್ ಆಗಿದೆ ಇದು 50 ವರ್ಷಗಳ ಕಾಲ ಹೀಗೆ ಇರುತ್ತೆ. ಈ ಒಪ್ಪಂದ ಏನಿದೆ, ದ ಅಗ್ರಿಮೆಂಟ್ ವಿಲ್ ಬಿ ಇನ್ ಪ್ಲೇಸ್ ಫಾರ್ ನೆಕ್ಸ್ಟ್ 50 years. ಅಂದ್ರೆ ಇರಿಗೇಷನ್ ಇಶ್ಯೂಸ್ ಆಫ್ ದೀಸ್ ಟೂ ಸ್ಟೇಟ್ಸ್ ವಿಲ್ ಬಿ ರಿವ್ಯೂಡ್ ಓನ್ಲಿ ಆಫ್ಟರ್ 1974. ಅಂದ್ರೆ ಈ ಒಪ್ಪಂದ ಮುಂದಿನ 50 ವರ್ಷಗಳವರೆಗೆ ಜಾರಿಯಲ್ಲಿರುತ್ತೆ. ಮತ್ತೆ ಈ ಎರಡೂ ರಾಜ್ಯಗಳ ನೀರಾವರಿ ಸಮಸ್ಯೆಯನ್ನ 1974 ನಂತರ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಕಾವೇರಿ ರಿವರ್ ಮೇನ್ಲಿ ಜಾಯಿನ್ಸ್ 4 states, ನಾನು ನಿಮ್ಗಾಗ್ಲೇ ಹೇಳಿದೆ. ಆಮೇಲೆ 1982 ನಲ್ಲಿ ಈ 74 ವರೆಗೂ ಹೇಗೆ ಅದರ ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಾಯ್ತು. ನಂತರ 1982ರಲ್ಲಿ ಒಂದು ಕಾವೇರಿ ನದಿ ಒಪ್ಪಂದ ಜಲ ವಿವಾದ ಶುರುವಾಗುತ್ತೆ. 1982 ಕಾವೇರಿ ರಿವರ್ ಟ್ರೀಟಿ ಅಂಡ್ ದಿಸ್ ವಾಸ್ ದಿ ಬಿಗಿನಿಂಗ್ ಆಫ್ ವಾಟರ್ ಡಿಸ್ಪ್ಯೂಟ್. ಇದು ಜಲ ವಿವಾದಕ್ಕೆ ಒಂದು ರೀತಿ ಕಾರಣ ಆಗೋದು. 1989, the then governor of Mysore province, Sheshadri Iyer, highlighted the dominance of Madras province on Kaveri river, but the British stepmotherly attitude broke down and another agreement was signed in 1982, thus obtaining prior approval of Madras province for any irrigational activities in Mysore province. ಅಂದ್ರೆ 89ರಲ್ಲಿ ಶೇಷಾದ್ರಿ ಅಯ್ಯರ್ ಅವರು ಅಲ್ಲಿನ ರಾಜ್ಯಪಾಲರಾಗಿರ್ತಾರೆ, ಆ ಪ್ರಾಂತ್ಯದ ರಾಜ್ಯಪಾಲರು. ಅವರು ಒಂದು ವಿಷಯವನ್ನ ತೆಗಿತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕಾವೇರಿ ನದಿ ನೀವು ಇಬ್ಬರಿಗೂ ಹಂಚಿಕೆ ಆಗತ್ತೆ ಅಂತ ಹೇಳಿದ್ರಿ, ಆದ್ರೆ ಮೆಡ್ರಾಸ್ ಪ್ರಾಂತ್ಯ ಪ್ರಾಬಲ್ಯವನ್ನ ಎತ್ತಿ ತೋರಿಸ್ತಾ ಇದೆ, ಅಂದ್ರೆ ಹೆಚ್ಚು ಕಂಟ್ರೋಲ್ ಅನ್ನ ಇಟ್ಕೊಳ್ತಾ ಇದೆ ಅಂತ. ಅವಾಗ ಬ್ರಿಟಿಷು ಮಲತಾಯಿ ಧೋರಣೆ ಮುರಿದ್ಬಿತ್ತು. ಮತ್ತೆ 1982ರಲ್ಲಿ ಮತ್ತೊಂದು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಮುಂದೆ ಬಂದ್ರು. ಇದರಿಂದ ಏನ್ ಡಿಸೈಡ್ ಮಾಡಿದ್ರು ಅಂತಂದ್ರೆ, ಒಂದು ಸ್ಟೆಪ್ ಮದರ್ಲಿ ಆಟಿಟ್ಯೂಡ್, ಒಂದು ಮಲತಾಯಿ ಧೋರಣೆ ಏನಿತ್ತು, ಇವ್ರೇನ್ ಮಾಡಿದ್ರು, ಮೈಸೂರು ಪ್ರಾಂತ್ಯ ಯಾವುದೇ ನೀರಾವರಿ ಚಟುವಟಿಕೆ ಕೈಗೊಳ್ಬೇಕಾದ್ರೂ ಮೆಡ್ರಾಸ್ ಪ್ರಾಂತ್ಯದಿಂದ ಮುಂಚಿತವಾಗಿ ಅನುಮತಿ ಪಡ್ಕೋಬೇಕು ಅಂತ ಹೇಳಿದ್ರು. ಅಂದ್ರೆ ಇಫ್ ಯು ವಾಂಟ್ ಟು, ನೀವಲ್ಲಿ ಡ್ಯಾಮ್ ಅನ್ನ ಎತ್ತರಿಸ್ತೀರಾ, ಮೆಡ್ರಾಸ್ ಇಂದ ಪರ್ಮಿಷನ್ ತಗೋಬೇಕು. ನೀವು ಇನ್ನಷ್ಟು ಕೆನಾಲ್ಗಳನ್ನ ನಿರ್ಮಾಣ ಮಾಡ್ತೀರಾ, ಮೆಡ್ರಾಸ್ ಇಂದ ತಗೊಳ್ಳಿ. ಈಗ ಮೇಕೆದಾಟಲ್ಲೂ ಕೂಡ ಒಂದು ಡ್ಯಾಮ್ ಕಟ್ಟಬೇಕು ಅಂತಿದ್ದಾರೆ, ಆದ್ರೆ ಮೇಕೆದಾಟಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ತಮಿಳ್ನಾಡು ಬಿಡ್ತಿಲ್ಲ. ಸೊ ಈ ತರ ನೀವು ಏನೇ ಮಾಡ್ಬೇಕು ಅಂದ್ರೂ ಒಂದು ಪರ್ಮಿಷನ್ ಅನ್ನ ತಗೋಬೇಕು ಅಂತ. ಸೊ ಹಾಗಾಗಿ ಯು ಹ್ಯಾವ್ ಟು ಒಬ್ಟೈನ್ ಪ್ರಯರ್ ಅಪ್ರೂವಲ್. ಏನು ಸ್ವಲ್ಪ ಕರ್ನಾಟಕದ ಫೇವರ್ ಆಗಿತ್ತು, ಅದು ಒಂಚೂರು ಮುರಿದು ಬಿದ್ದು
ಮೆಡ್ರಾಸ್ ಪ್ರಾವಿನ್ಸ್ಗೆ ಒಂಚೂರು ಹೆಚ್ಚು ಅವಕಾಶವನ್ನ ಇಲ್ಲಿ ಮಾಡಿಕೊಟ್ರು. So the state of Karnataka, which was completely undergone injustice by the agreement, expected it to benefit after the period and appealed to court after 1974. ಅಂದರೆ ಕರ್ನಾಟಕ ಗೌರ್ಮೆಂಟ್ ಏನೇನೆಲ್ಲ ಅನ್ಯಾಯ ಆಗಿತ್ತೋ 1924 ಆದಂತಹ ಒಪ್ಪಂದದಿಂದ ಅದಕ್ಕೆ 1974 ನಂತರ ಕೋರ್ಟ್ಗೆ ಅಪೀಲ್ ಮಾಡೋದಕ್ಕೆ ಡಿಸೈಡ್ ಮಾಡುತ್ತೆ. ಬಟ್ ತಮಿಳುನಾಡು ಸರ್ಕಾರ ಇದಕ್ಕೆ ಮನ್ನಣೆ ಕೊಡೋದಿಲ್ಲ. ಬಟ್ ದ ತಮಿಳುನಾಡು ಗವರ್ಮೆಂಟ್ ಡಿಡ್ ನಾಟ್ ಗಿವ್ ಕ್ರೆಡಿಟ್ ಟು ದಿಸ್. Karnataka faced injustice continuously due to protesting attitude and non-cooperation from Tamil Nadu. ಕರ್ನಾಟಕ ಯಾವುದೇ ಒಂದು ಸಣ್ಣ ಫೇವರ್ ಕೇಳಕ್ ಹೋದ್ರು ಅಥವಾ ಕರ್ನಾಟಕ ಯಾವುದೇ ಒಂದು ಸಣ್ಣ ಒಂದು ಸಹಕಾರವನ್ನ ಕೋರಿದ್ರು ಕೂಡ ತಮಿಳುನಾಡಿನಿಂದ ಬರ್ತಿದ್ದಂತಹ ಪ್ರತಿಭಟನೆ ಧೋರಣೆ ಮತ್ತು ಆ ಸಹಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾನೆ ಹೋಯಿತು ಕಾವೇರಿ ಜಲ ವಿವಾದದಲ್ಲಿ. ಆಮೇಲೆ 1972 ನಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ವಾಸ್ ಸೆಟ್ ಅಪ್ ಟು ಫೈಂಡ್ ಅ ಪರ್ಮನೆಂಟ್ ಸೊಲ್ಯೂಷನ್ ಟು ದ ಡಿಸ್ಪ್ಯೂಟ್ ಆಸ್ ಇಟ್ ವಾಸ್ ಅಲೈವ್ ಅಂಡ್ ಇನ್ ಸಮ್ ಕೇಸಸ್ ಟೆನ್ಸ್. ಅಂದ್ರೆ ವಿವಾದ ಜೀವಂತವಾಗಿದ್ದರಿಂದ ಮತ್ತು ಕೆಲವು ಸಂದರ್ಭಗಳಲ್ಲಿ ಅದು ಉದ್ವಿಗ್ನನೂ ಆಗ್ತಾ ಇದ್ದಿದ್ರಿಂದ ಈ ವಿವಾದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೋಬೇಕು ಅಂತ ಹೇಳಿ 1972ರಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಫ್ಯಾಕ್ಟ್ ಫೈಂಡಿಂಗ್ ಅಂದ್ರೆ ಎರಡೂ ಸ್ಟೇಟು ನನ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಇದ್ದಾರೆ. ನಿಜವಾಗ್ಲೂ ಅನ್ಯಾಯ ಆಗ್ತಿರೋದು ಯಾರಿಗೆ ಜಾಸ್ತಿ ಬರಬೇಕು, ಎಲ್ಲಿ ಜಾಸ್ತಿ ಉಪಯೋಗ ಆಗ್ಬೇಕು. ಸೊ ಫ್ಯಾಕ್ಟ್ ಫೈಂಡಿಂಗ್ ಅನ್ನ ಒಂದು ಸತ್ಯದ ಅನ್ವೇಷಣೆ ಆಗ್ಲಿ ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ದ ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ಡ್ ತಮಿಳುನಾಡು ನಾಟ್ ಟು ಯೂಸ್ ಮೋರ್ ದೆನ್ 480 TMC ವಾಟರ್. ಅಂದ್ರೆ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ನೀವು ಯಾವುದೇ ಕಾರಣಕ್ಕೂ 480 TMCಗಿಂತ ಹೆಚ್ಚು ನೀರನ್ನ ಬಳಸಬಾರದು ಅಂತ ಹೇಳಿ ಒಂದು ಆದೇಶವನ್ನ ಕೊಡುತ್ತೆ. In 1976, the Karnataka government prepared a master plan to overcome this problem and submitted it to central government and other states in Kaveri Valley. 1976ರಲ್ಲಿ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಮಾದರಿ ಯೋಜನೆಯನ್ನ, ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಕಾವೇರಿ ಕಣಿವೆಯ ಇತರ ರಾಜ್ಯಗಳಿಗೆ ಸಲ್ಲಿಸುತ್ತೆ. ಆದ್ರೆ ಬಟ್ ಬೈ ದೆನ್ ದ ಪ್ರಾಬ್ಲಮ್ ವಾಸ್ ಆಲ್ರೆಡಿ ರೇಜಿಂಗ್. ಅಂದ್ರೆ ಸಮಸ್ಯೆ ಈಗಾಗಲೇ ಕಗ್ಗಂಟಾಗೋಗಿತ್ತು. ಸೊ ಇನ್ 1983 ದ ತಮಿಳುನಾಡು ಫಾರ್ಮರ್ಸ್ ಅಸೋಸಿಯೇಷನ್ ಫೈಲ್ಡ್ ಅ ಕೇಸ್ ಇನ್ ಸುಪ್ರೀಂ ಕೋರ್ಟ್. ಈ ತಮಿಳುನಾಡಿನ ರೈತ ಸಂಘ ಏನ್ ಮಾಡ್ತಾರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮೊಕದ್ದಮೆಯನ್ನ ಹೂಡ್ತಾರೆ. ಇನ್ ದ ವೇಕ್ ಆಫ್ ದಿ ಕಾಂಟ್ರವರ್ಸಿ ದ ಸುಪ್ರೀಂ ಕೋರ್ಟ್ ಆರ್ಡರ್ಡ್ ಸೆಂಟ್ರಲ್ ಗವರ್ಮೆಂಟ್ ಆನ್ 1990 ಟು ಕಾನ್ಸ್ಟಿಟ್ಯೂಟ್ ಎ ಟ್ರಿಬ್ಯುನಲ್. ಯಾವಾಗಿದು ತುಂಬಾ ಕಗ್ಗಂಟಾಗಿ ಒಂಥರ ಎರಡೂ ರಾಜ್ಯಗಳ ಒಪ್ಪಂದಕ್ಕೆ ಬರ್ತಿಲ್ಲ, ಮತ್ತೆ ಎರಡೂ ರಾಜ್ಯಗಳ ರೈತರು ಸುಪ್ರೀಂ ಕೋರ್ಟ್ಗೆ, ತಮಿಳುನಾಡು ರೈತರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವಾಗ ಸರ್ವೋಚ್ಚ ನ್ಯಾಯಾಲಯ ಒಂದು ನ್ಯಾಯಮಂಡಳಿಯನ್ನ, ಒಂದು ಟ್ರಿಬ್ಯುನಲ್ ಅನ್ನ 1990ನಲ್ಲಿ ರಚನೆ ಮಾಡುತ್ತೆ. ಫಾಲೋಯಿಂಗ್ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಇನ್ ಜೂನ್ 1990. ಇದನ್ನ ಅನುಸರಿಸಿ ಏನ್ ಸುಪ್ರೀಂ ಕೋರ್ಟ್ ಹೇಳ್ತಾ ಒಂದು ಟ್ರಿಬ್ಯುನಲ್ ಅನ್ನ ರಚನೆ ಮಾಡಿ ಅಂತ, ಅದನ್ನ ಅನುಸರಿಸಿ ಕೇಂದ್ರ ಸರ್ಕಾರ ಜೂನ್ 2ನೇ ತಾರೀಕು 1990ರಲ್ಲಿ ಒಂದು ಜಲ ವಿವಾದ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡುತ್ತೆ. ದ ಸುಪ್ರೀಂ ಕೋರ್ಟ್ ಅವಾಗಿಂದಾನು ಏನು ಕಡಿಮೆ ಇಲ್ಲ. ಆಗಿಂದಾಗೆ ಕೋರ್ಟಿಗೆ ಹೋಗೋದು, ಆಗಿಂದಾಗೆ ಟ್ರಿಬ್ಯುನಲ್ಗೆ ಇಬ್ರು ಕೂಡ ಅರ್ಜಿ ಸಲ್ಲಿಸೋದು, ಇಲ್ಲಿಂದ ಲಾಯರ್ಗಳು ಹೋಗೋದು, ತಮಿಳ್ನಾಡಿಂದ ಲಾಯರ್ ಬರೋದು, ಮತ್ತೆ ಇಬ್ರು ವಾದ ಮಂಡಿಸೋದು, ಯಾವುದೋ ಒಂದು ಡಿಸಿಷನ್ ಕೊಡೋದು ನಿರಂತರವಾಗಿ ಪ್ರತಿ ವರ್ಷ ನಡೀತಾನೇ ಹೋಗತ್ತೆ. ಮತ್ತೆ ಹಿಂದೆ ಇದ್ದಂತಹ ಮುಖ್ಯಮಂತ್ರಿಗಳು ಸಹ ಸ್ವಲ್ಪ ಈ ವಿಷಯವನ್ನ ಇನ್ನಷ್ಟು ಸ್ವಲ್ಪ ಆಗಾಗ್ಗೆ ಹೊರಗೆ ತೆಗೆದು ಒಂಚೂರು ವಿವಾದವನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಅಲ್ಟಿಮೇಟ್ ಆಗಿ 2018ರಲ್ಲಿ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಇಟ್ಸ್ ಫೈನಲ್ ವರ್ಡಿಕ್ಟ್ ಆನ್ February 16, 2018. According to the verdict, 14.75 TMC feet of additional water will be allocated to Karnataka. So ಕರ್ನಾಟಕಕ್ಕೆ ಟೋಟಲ್ ಆಗಿ has been awarded to 84.75 TMC feet of water. Tamil Nadu 404.25 TMC feet of water and Kerala 30 TMC feet water. ಸರ್ವೋಚ್ಚ ನ್ಯಾಯಾಲಯ February 16, 2018ಕ್ಕೆ ಅಂತಿಮ ತೀರ್ಪನ್ನ ಕೊಡ್ತಾರೆ. ಈ ತೀರ್ಪಿನ ಪ್ರಕಾರ ಕರ್ನಾಟಕಕ್ಕೆ 14.75 ಹೆಚ್ಚುವರಿ ನೀರನ್ನ ಕೊಡಬೇಕು, TMC ಅಡಿ ಹೆಚ್ಚುವರಿ ನೀರನ್ನ ಹಂಚಿಕೆ ಮಾಡಬೇಕು ಅಂತ
ತೀರ್ಪು ಬರುತ್ತೆ. ಅದರ ಅದರ ಜೊತೆಗೆ ಈ 14.75 ಸೇರಿದ ಮೇಲೆ ಕರ್ನಾಟಕಕ್ಕೆ 284.75 TMC ಅಡಿ ನೀರು, ತಮಿಳುನಾಡಿಗೆ 404.25 TMC ಅಡಿ ಮತ್ತೆ ಕೇರಳಕ್ಕೆ 30 TMC ಅಡಿ ನೀರನ್ನ ನೀಡಿ ತೀರ್ಪನ್ನ ಕೊಡ್ತಾರೆ. ಜೊತೆಗೆ ಬೆಂಗಳೂರು ಡ್ರಿಂಕಿಂಗ್ ವಾಟರ್ ವಿಲ್ ಬಿ ಅಲೋಕೇಟೆಡ್ ಅನ್ ಅಡಿಷನಲ್ ಆಫ್ 4.75 TMC. ಇದರ ಜೊತೆಗೆ ಬೆಂಗಳೂರಿಗೆ ಕುಡಿಯೋಕೆ ನೀರು ಅಂತ ಹೇಳಿ 4.75 TMC ನೀರನ್ನ ಕೊಡಬೇಕು ಅಂತ. ಸೊ ದ ವಾಟರ್ ಟು ಬಿ ರಿಲೀಸ್ ಟು ತಮಿಳುನಾಡು ವಾಸ್ ಡಿಕ್ರೀಸ್ಡ್ ಇನ್ ವೇಟ್. ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರನ್ನ 4.75 TMC ಹೆಚ್ಚುವರಿ ನೀರು ಯಾವಾಗ ಕೊಡಿ ಅಂತಾರೋ ಇದರಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರು ಭಾಗದಲ್ಲಿ ಇಳಿಕೆ ಆಗತ್ತೆ. ಸೊ ಇದು ಕರ್ನಾಟಕಕ್ಕೆ ಒಂದು ಸಂತೋಷವನ್ನ ತಂದಿದ್ರು ಕೂಡ. 192 TMC per annum to be diverted by the state from Kaveri river to ತಮಿಳುನಾಡು. ಪ್ರತಿ ವರ್ಷ 192 TMC ನೀರು ತಮಿಳುನಾಡಿಗೆ ಹರಿಸಬೇಕಿದ್ದು ನೀರಿನ ಪ್ರಮಾಣ ಈಗ 177.25 TMC ಇಳಿತು. ಅಂದ್ರೆ 14 ಮತ್ತೆ 4.75 ಏನು ಬೆಂಗಳೂರಿಗೆ ಕೊಟ್ಟರು, ಹಾಗಾಗಿ 192 ಇದ್ದಿದ್ದು 177.25 TMC ಈಗ ತಮಿಳುನಾಡಿಗೆ ಕೊಡಬೇಕು. The tribunal has ordered that the verdict will remain in force for 15 years. So 2018 ಅಲ್ಲಿ ಕೊಟ್ಟಿದೆ. 15 ವರ್ಷಗಳ ಕಾಲ ಇದು ಹೀಗೆ ಇರುತ್ತೆ ಅಂತ ಹೇಳಿ, ಜಾರಿಯಲ್ಲಿರುತ್ತೆ ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿದೆ. So the total water of Kaveri river receives 55% of catchment area of Karnataka. ಅಂದ್ರೆ ಕರ್ನಾಟಕದ ಜಲಾನಯನ ಪ್ರದೇಶದಲ್ಲಿ 55% ನೀರು ಕರ್ನಾಟಕದಲ್ಲಿ ಲಭ್ಯ ಇರುತ್ತೆ. But the water from the catchment area of Tamil Nadu is only 32%. 55% ಕರ್ನಾಟಕಕ್ಕಾದ್ರೆ 32% ತಮಿಳುನಾಡಿಗೆ. ಆದ್ರೆ ಹಂಚಿಕೆಯಲ್ಲಿ ಮಾತ್ರ ನಮ್ಮಲ್ಲೇ ಜಾಸ್ತಿ ಹರಿದ್ರು, ಅಂದ್ರೆ ಕರ್ನಾಟಕದಲ್ಲಿಯೇ ಹರಿಯೋದು ಜಾಸ್ತಿ, ಕರ್ನಾಟಕದಲ್ಲಿ ಜಲಾನಯನ ಪ್ರದೇಶ ಜಾಸ್ತಿ ಇದ್ರು 55% ಇದ್ರು ತಮಿಳುನಾಡಿಗೆ ಕಾವೇರಿ ನದಿ ನೀರು ಗಣನೀಯವಾಗಿ ಅಧಿಕ ಪಾಲು ಪಡೆಯುತ್ತೆ. ತಮಿಳುನಾಡು ರಿಸೀವ್ಸ್ ಅ ಸಬ್ಸ್ಟ್ಯಾನ್ಷಿಯಲಿ ಹೈಯರ್ ಶೇರ್ ಆಫ್ ಕಾವೇರಿ ವಾಟರ್ ದ್ಯಾನ್ ಕರ್ನಾಟಕ. ನೋಡಿ, ಅದಕ್ಕೆ ಅವ್ರಿಗೆ ಜಾಸ್ತಿ ನೀರು, ನಮಗೆ ಕಡಿಮೆ. ಸೊ ಇಲ್ಲಿ ನೆಕ್ಸ್ಟ್ ಕೃಷ್ಣಾ ರಿವರ್ ವಾಟರ್. ಇದು ಕೃಷ್ಣಾ ನದಿ ಜಲವಿವಾದ. ಮಹಾರಾಷ್ಟ್ರದಲ್ಲಿ ಹುಟ್ಟುವಂತಹ ಕೃಷ್ಣಾ ನದಿ 3 ರಾಜ್ಯಗಳಿಗೆ ವ್ಯಾಪಿಸಿರೋ ಒಂದು ಪ್ರಮುಖವಾದ ಅಂತಾರಾಜ್ಯ ನದಿ. ಇದು ಪೂರ್ವಾಭಿಮುಖವಾಗಿ, ದಟ್ ಇಸ್ ಇಟ್ ಫ್ಲೋಸ್ ಟುವರ್ಡ್ಸ್ ದಿ ಈಸ್ಟ್, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈವನ್ ದಿಸ್ ಜಾಯಿನ್ಸ್ ಬೇ ಆಫ್ ಬೆಂಗಾಲ್. ಇದು ದ ಟೋಟಲ್ ಲೆಂತ್ ಆಫ್ ದ ರಿವರ್ ಇಸ್ 1932 ಕಿಲೋಮೀಟರ್, 1932 ಮೀಟರ್ ಉದ್ದದಷ್ಟು ನದಿ ಇದಾಗಿದೆ. ಮತ್ತೆ ಕರ್ನಾಟಕದಲ್ಲಿ 483 ಕಿಲೋಮೀಟರ್ಗಳಷ್ಟು ಹರಿಯುತ್ತೆ ಕರ್ನಾಟಕದಲ್ಲಿ. ಅಂದ್ರೆ ಕೃಷ್ಣಾ ನದಿ ನೀರಿನ ಜಲನಯನ ಪ್ರದೇಶ ಹೆಚ್ಚಿನ ಭಾಗ ಕರ್ನಾಟಕದಲ್ಲಿ ಹಂಚಿಕೆಯಾಗಿದೆ. ಅಂದ್ರೆ 43.82% ಅಷ್ಟು ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿ ಇದೆ. ಅಧಿಕ ಪ್ರಮಾಣದ ಜಲಾನಯನ ಪ್ರದೇಶವನ್ನ ಕರ್ನಾಟಕ ಹೊಂದಿರೋದೇ ಜಲವಿವಾದಕ್ಕೆ ಕಾರಣ ಆಗಿದೆ. ಇಲ್ಲೂ ಕೂಡ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ, ಜಲಾನಯನ ಪ್ರದೇಶ ಜಾಸ್ತಿ, ಹಾಗಾಗಿ ಇದು ಕೂಡ ಒಂದು ಪ್ರಾಬ್ಲಮ್ ಅನ್ನ ಉಂಟು ಮಾಡ್ತದೆ. ನದಿ ಹುಟ್ಟೋ ರಾಜ್ಯ ಆಗಿರೋದ್ರಿಂದ ತನಗೆ ಹೆಚ್ಚು ನೀರು ಬೇಕು ಅಂತ ಮಹಾರಾಷ್ಟ್ರ ಗಲಾಟೆ ಮಾಡುತ್ತೆ. ನದಿ ಹರಿದು ಕೊನೆಗೆ ಪ್ರವೇಶ ಮಾಡೋದ್ರಿಂದ ಆಂಧ್ರ ನನಗೆ ಜಾಸ್ತಿ ನೀರು ಬೇಕು ಅಂತ ಹೇಳಿ ಗಲಾಟೆ ಮಾಡುತ್ತೆ. ಕರ್ನಾಟಕದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಭಾಗ ಹೊಂದಿದ್ರು ಈ ನದಿಯ ಪಾತ್ರ ಅನೇಕ ಭಾಗಗಳು ತೀವ್ರ ಬರಗಾಲವನ್ನ ಎದುರಿಸ್ತಾ ಇದೆ. ದೋ ವಿ ಹ್ಯಾವ್ ದಿ ಮ್ಯಾಕ್ಸಿಮಮ್ ಕ್ಯಾಚ್ಮೆಂಟ್ ಏರಿಯಾ ಆಫ್ ದಿಸ್ ರಿವರ್, ಮೆನಿ districts of our state face droughts. ಗುಲ್ಬರ್ಗಾ, ರಾಯಚೂರು, ಬಿಜಾಪುರ, ಕೊಪ್ಪಳ, ಬಾಗಲಕೋಟೆ ಇಲ್ಲೆಲ್ಲ ಎಲ್ಲೆಲ್ಲಿ ಈ ನದಿ ಹರಿಯುತ್ತೋ ಅವೆಲ್ಲವೂ ಕೂಡ ಬರಗಾಲವನ್ನೇ ಹೆಚ್ಚಾಗಿ ಎದುರಿಸೋದನ್ನ ನೋಡ್ತೀವಿ. ಸೊ ಇಲ್ಲಿ ಕೃಷ್ಣಾ ನದಿ ಪಾತ್ರದ ಜಿಲ್ಲೆಗಳಿಗೆ ನೀರಿಗಾಗಿ ಅಧಿಕ ಬೇಡಿಕೆ ಜಲವಿವಾದಕ್ಕೆ ಕಾರಣ ಆಗಿದೆ. ಸೊ ಕೃಷ್ಣಾ ನದಿ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಿ ಹೆಚ್ಚು ಕ್ಷಾಮನೇ ಇರೋದ್ರಿಂದ ಈ ನೀರಿಗೆ ಬೇಡಿಕೆ ಜಾಸ್ತಿ. ನೀರಾವರಿಗೆ, ಕುಡಿಯೋ ನೀರಿಗೆ, ವಿದ್ಯುತ್ ಉತ್ಪಾದನೆಗೆ ಕೃಷ್ಣಾ ನದಿ ಒಂದು ರೀತಿ ಇಟ್ ಇಸ್ ಅ ಬೂನ್ ಫಾರ್ ದ ಸ್ಟೇಟ್ಸ್, ಫಾರ್ ಡ್ರಿಂಕಿಂಗ್ ವಾಟರ್, ಫಾರ್ ಇರಿಗೇಷನ್, ಫಾರ್ ಎಲೆಕ್ಟ್ರಿಸಿಟಿ ಜನರೇಷನ್, ಎವ್ರಿಥಿಂಗ್. ಬಟ್ ಆಂಧ್ರ has always tried to put hold of its rights on the river.
ಆಂಧ್ರ ಪ್ರದೇಶ ರಾಜ್ಯ ಹೆಚ್ಚಿನ ನೀರಿಗಾಗಿ ಈ ಹಕ್ಕನ್ನ ಪ್ರತಿಪಾದಿಸ್ತಾನೆ ಬಂದಿದೆ ಮೊದಲಿಂದಾನು. ಈ ನದಿಯ ಜಲ ವಿವಾದವನ್ನ ಹೋಗಲಾಡಿಸೋದಕ್ಕೆ ಬಚಾವತ್ ಆಯೋಗ ಒಂದು ರಚನೆ ಆಗತ್ತೆ. ಓಕೆ, ಬಚಾವತ್ ಕಮಿಟಿ ವಾಸ್ ಫ್ರೇಮ್ಡ್ ಟು ರಿಸಾಲ್ವ್ ದ ಪ್ರಾಬ್ಲಮ್ ಆಫ್ ಕೃಷ್ಣಾ ರಿವರ್. ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತೆ 3 ರಾಜ್ಯಗಳ ನಡುವೆ ಅನೇಕ ವಿವಾದಗಳು ಸೃಷ್ಟಿಯಾಯಿತು. ದೇರ್ ಆರ್ ಮೆನಿ ಇಶ್ಯೂಸ್ ಇನ್ ಆಲ್ ದ 3 ಸ್ಟೇಟ್ಸ್. ಈ ಸಂಬಂಧ ಕೇಂದ್ರ ಸರ್ಕಾರಗಳಿಗೆ ದೂರುಗಳು ಸಲ್ಲಿಕೆ ಆಗ್ತಾನೆ ಹೋಯಿತು. ಸೊ ದೇರ್ ವಾಸ್ ಸೋ ಮೆನಿ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ದಿಸ್ ರಿವರ್ ಟು ದಿ central government. So the central government under the chairmanship of Judge Bachawat formed a committee. ಅಂದ್ರೆ ನ್ಯಾಯಮೂರ್ತಿ ಬಚಾವತ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡುತ್ತೆ. ಹಾಗಾಗಿ ಇದನ್ನ ಬಚಾವತ್ ಆಯೋಗ ಅಂತಾನೆ ಕರಿತೀವಿ. ಈ ಜಲ ವಿವಾದ ಎಲ್ಲ ವಿಷಯಗಳನ್ನ ಪರಿಶೀಲಿಸಿ ತೀರ್ಮಾನ ನೀಡಬೇಕು ಅಂತ ಹೇಳಿ ಆಯೋಗವನ್ನ ಕೇಳ್ಕೊಳ್ಳುತ್ತೆ. ಬಚಾವತ್ ಆಯೋಗ ಎಲ್ಲಾ 3 ರಾಜ್ಯಗಳ ದೂರುಗಳನ್ನ ಅಹವಾಲುಗಳನ್ನ ಸ್ವೀಕರಿಸಿ ಅದನ್ನ ಪರಿಶೀಲನೆ ಮಾಡುತ್ತೆ. ಅಂದ್ರೆ ಇಟ್ ಟ್ರೈಸ್ ಟು ಲುಕ್ ಇನ್ ಟು ದ ಕಂಪ್ಲೇಂಟ್ಸ್ ಆಫ್ ಆಲ್ 3 ಸ್ಟೇಟ್ಸ್ ಅಂಡ್ ಟ್ರೈಸ್ ಟು ರಿವ್ಯೂ ಇಟ್. ನಂತರ ಆಯೋಗ 1973 ಅಂಡ್ 1976 ಎರಡರಲ್ಲೂ ಒಂದು ಡಿಸಿಷನ್ ಅನ್ನ ಕೊಡುತ್ತೆ, ಒಂದು ತೀರ್ಪನ್ನ ನೀಡುತ್ತೆ. ಕೃಷ್ಣಾ ನದಿ ನೀರಿನಲ್ಲಿ ಮಹಾರಾಷ್ಟ್ರಕ್ಕೆ 515 TMC ನೀರು, ಕರ್ನಾಟಕಕ್ಕೆ 734 ಮಹಾರಾಷ್ಟ್ರ 515 TMC, ಕರ್ನಾಟಕ 734, ಆಂಧ್ರ ಪ್ರದೇಶಕ್ಕೆ 811 TMC ನೀರನ್ನ ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಆಯೋಗ ತೀರ್ಮಾನ ಕೊಡುತ್ತೆ. ಮತ್ತೆ ಈ ತೀರ್ಮಾನವನ್ನ ಎ ಸ್ಕೀಮ್ ಅಂತ ಹೆಸರಿಡುತ್ತೆ. ಎ ಸ್ಕೀಮ್ ಆದ್ಮೇಲೆ ಏಪ್ರಿಲ್ 2000 ಆದ್ಮೇಲೆ ಒಂದು ಬಿ ಸ್ಕೀಮ್ ಅನ್ನ ತರುತ್ತೆ. ಬಿ ಸ್ಕೀಮ್ ಏನು ಅಂದ್ರೆ ಬಿ ಸ್ಕೀಮ್ ಅನುಷ್ಠಾನಕ್ಕೆ ಬರೋವರೆಗೂ ಸಮುದ್ರಕ್ಕೆ ಸೇರುವಂತಹ ಹೆಚ್ಚುವರಿ ನೀರು, ಏಕೆಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ಆಂಧ್ರಕ್ಕೆ ಸೇರುತ್ತೆ. ಸೊ ಈ ಆಂಧ್ರದಲ್ಲಿ ಏನು ಎಂಡಿಂಗ್ ಅಲ್ಲಿ ಹರಿಯತ್ತೋ ಈ ನೀರು ಮತ್ತೆ ಬಂಗಾಳ ಕೊಲ್ಲಿಯನ್ನ ತಲುಪೋದಕ್ಕೆ ಮುಂಚೆ ಆ ಸಮುದ್ರದಲ್ಲಿ ಏನ್ ಹೆಚ್ಚುವರಿ ನೀರು ತಲುಪುತ್ತೋ ಈ ಹೆಚ್ಚುವರಿ ನೀರನ್ನ ಆಂಧ್ರ ಪ್ರದೇಶ ಬಳಸ್ಕೋಬಹುದು ಅಂತ ಹೇಳಿ ಅವಕಾಶವನ್ನ ಕೊಡುತ್ತೆ. So whatever the excess water that is going to flow into the sea, that water can be used by Andhra Pradesh. This is what the judgment was given as per B scheme. That is, unless the B scheme is implemented, Andhra can use the excess water that is going to flow into the sea. ಇದರ ಪ್ರಕಾರ ಯಾವುದೇ ಶಾಶ್ವತ ಯೋಜನೆ ನಿರ್ಮಿಸೋದು ಅಥವಾ ಯಾವುದೇ ಶಾಶ್ವತ ಹಕ್ಕನ್ನ ಸಾಧಿಸಬಾರದು ಅಂತ. But the order makes it very clear that you should not make any permanent schemes over this, or you should not ask for any permanent rights over this. ನೀವು ಯಾವುದೇ ಒಂದು ಶಾಶ್ವತ ಹಕ್ಕನ್ನ ಸಾಧಿಸೋ ಪ್ರಯತ್ನ ಮಾಡಬಾರ್ದು, ಆದ್ರೆ ಶಾಶ್ವತ ಯೋಜನೆಯನ್ನ ಕೂಡ ನಿರ್ಮಾಣ ಮಾಡಬಾರ್ದು. ಅಂದ್ರೆ ಏನೋ ಒಂದು ಡ್ಯಾಮ್ ಕಟ್ಕೊಂಡ್ಬಿಡೋದು ಅಥವಾ ಕೆನಾಲ್ಸ್ಗಳನ್ನ ಕಟ್ಕೊಂಡ್ಬಿಡೋದು, ಈ ತರದ್ದು ಏನನ್ನೂ ಕೂಡ ನೀವು ಮಾಡಬಾರ್ದು ಅಂತ. ಬಟ್ ಆಂಧ್ರ ಪ್ರದೇಶ ರಾಜ್ಯ ಈ ಆದೇಶವನ್ನು ಧಿಕ್ಕರಿಸಿ ದೊಡ್ಡ ಪ್ರಮಾಣದ ಅನೇಕ ನೀರಾವರಿ ಯೋಜನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು. ಕರ್ನಾಟಕದಿಂದ ಹರಿಯೋ ನೀರನ್ನ ನಾವು ಬಳಸ್ಕೊಳ್ಬಹುದು ಅಂತ ಹೇಳಿ ಯಾವುದೇ ಶಾಶ್ವತವಾದ ಯೋಜನೆ ಮಾಡ್ಕೋಬೇಡಿ ಅಂತಂದ್ರೂ ಆಂಧ್ರ ಪ್ರದೇಶ ಶಾಶ್ವತವಾದ ಯೋಜನೆಗಳನ್ನ ಪದೇ ಪದೇ ಮಾಡ್ಕೊಳ್ತಾನೆ ಹೋಯ್ತು. ಸೊ ಆ ಪ್ರಕಾರ ಆಂಧ್ರ ಪ್ರದೇಶ ತನ್ನ ಹಕ್ಕಿನ ಪೂರ್ಣ ಪ್ರಮಾಣದ ನೀರನ್ನ ಬಳಸ್ಕೊಳ್ತು. ಕರ್ನಾಟಕದಿಂದ ಇದು ಸಾಧ್ಯ ಆಗ್ಲೇ ಇಲ್ಲ, ಏಕೆಂದ್ರೆ ಕರ್ನಾಟಕ ಆಯೋಗದ ಮಾತನ್ನ ಕೇಳ್ತಾ ಹೋಯ್ತು. ಆಯೋಗ ಏನ್ ಹೇಳುತ್ತೋ ಅದಕ್ಕೆ ಹೆಚ್ಚು ಗೌರವನ್ನ ಕೊಡ್ತಾ ಹೋಗ್ತು. ಸೊ ತಾವೇ ಯಾವುದು ಕೂಡ ತೊಂದರೆ ಮಾಡ್ಕೋಬಾರ್ದು ಅಂತ ಹೇಳಿ ಕರ್ನಾಟಕ ಅನ್ಯಾಯಕ್ಕೊಳಗಾಯಿತು. ಆಂಧ್ರ ಹೆಚ್ಚು ನೀರನ್ನ ಪಡ್ಕೊಳ್ತಾನೆ ಹೋಯ್ತು. ಸೊ ಇದೇ ಧೋರಣೆ ಮುಂದುವರಿಸಿ ಆಂಧ್ರ ಪ್ರದೇಶ ರಾಜ್ಯ ಅನೇಕ ಶಾಶ್ವತ ಯೋಜನೆಗಳನ್ನ ರೂಪಿಸಿದೆ. ಆಲಮಟ್ಟಿ ಅಣೆಕಟ್ಟನ್ನ ಕೂಡ ಎತ್ತರಿಸೋದಕ್ಕೆ ಮುಂದಾಯಿತು. ಆಲಮಟ್ಟಿ ಅಣೆಕಟ್ಟು ಯಾವಾಗ ಎತ್ತರಿಸೋದಕ್ಕೆ ಮುಂದಾಯಿತೋ ಮಹಾರಾಷ್ಟ್ರ ತಮ್ಮ ರಾಜ್ಯದ ಅನೇಕ ಹಳ್ಳಿಗಳಿಗೆ ನೀರಿಲ್ದಂಗಾಗತ್ತೆ ನೀವೇನಾದ್ರೂ ಅಣೆಕಟ್ಟನ್ನ ಎತ್ತರಿಸಿದ್ರೆ ಅಂತ ಹೇಳಿ ಅವರು ಕೂಡ ಒಂದು ಇಶ್ಯೂನ ರೇಸ್ ಮಾಡಿದ್ರು. ಸೊ ಆಂಧ್ರ ಮತ್ತು ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ಈ ವಿವಾದ ಈಗ 3 ರಾಜ್ಯಕ್ಕೂ ವ್ಯಾಪಿಸ್ತು. ಸೊ ವೆನ್ ಆಂಧ್ರ ಟ್ರೈ ಟು ಇನ್ಕ್ರೀಸ್ ದಿ
raise the level of Almaty Dam, Maharashtra came out with a problem and said, if you raise the level of the dam, then many of our villages will be denied of drinking water. So you cannot do it. So Maharashtra came with a new issue. So the dispute which was between Karnataka and Andhra now extended to Maharashtra also. ಸೊ ನೀರನ್ನು ಮೊದಲ ಥರನೇ ಹಂಚ್ಕೋಬೇಕು, ಏನು ಡಿಸೈಡ್ ಮಾಡಿದ್ವೋ ಅದೇ ರೀತಿ ಹಂಚ್ಕೋಬೇಕು ಅಂತ ಹೇಳಿ ನ್ಯಾಯಾಲಯ ಮತ್ತೆ ತೀರ್ಪನ್ನು ಕೊಡುತ್ತೆ. ಸೊ ದ ಕೋರ್ಟ್ ಗೇವ್ ಅ ಜಡ್ಜ್ಮೆಂಟ್ ದ್ಯಾಟ್ ದ ವಾಟರ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ದ ಡಿಸಿಷನ್ ಇಸ್ ಗಿವನ್. ಫಾರ್ 15 years ದೇರ್ ವಿಲ್ ಬಿ ನೋ ಚೇಂಜಸ್. ಬಟ್ ಈ ಎಲ್ಲ ಬೆಳವಣಿಗೆಯಿಂದ ಅನ್ಯಾಯ ಆಗಿದ್ದು ಮಾತ್ರ ಕರ್ನಾಟಕಕ್ಕೆ. ಕರ್ನಾಟಕ ಅಗೇನ್ ಆಸ್ ಇನ್ ಕಾವೇರಿ ಕೇಸ್, ಈವನ್ ಇನ್ ಕೃಷ್ಣ ರಿವರ್ ಕೇಸ್, ವಿ ಆರ್ ಅಟ್ ಲಾಸ್. ನೆಕ್ಸ್ಟ್ ಇನ್ನೊಂದು ಕಳಸಾ ಬಂಡೂರಿ ಯೋಜನೆ. ಕಳಸಾ ಬಂಡೂರಿ ಯೋಜನೆ ಮಹದಾಯಿ ನದಿಗೆ ಸಂಬಂಧಪಟ್ಟಿದ್ದು. ಮಹದಾಯಿ ನದಿ ಬೆಳಗಾವಿನಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಕರ್ನಾಟಕವನ್ನ ದಾಟಿ ಗೋವಾ ಮತ್ತೆ ಮಹಾರಾಷ್ಟ್ರವನ್ನ ಹಾದು ಹೋಗುತ್ತೆ. So the river originates in Belgaum, Mahadayi River, and flows westwards. It crosses Karnataka, passes Goa, and reaches Maharashtra. ಗೋವಾದಲ್ಲಿ ಈ ನದಿಯನ್ನ ಮಾಂಡೋವಿ ನದಿ ಅಂತ ಕರೀತಾರೆ. ಇನ್ ಗೋವಾ ದ ರಿವರ್ ಇಸ್ ನೇಮ್ಡ್ ಆಸ್ ಮಾಂಡೋವಿ. ಅಂಡ್ ಗೋವಾ ಸರ್ಕಾರ ಈ ನದಿ ನೀರು ತನ್ನ ಅನೇಕ ನದಿ ಪಾತ್ರದ ಜನಕ್ಕೆ ಅವಶ್ಯಕ ಇದ್ದು ಹೆಚ್ಚಿನ ನೀರನ್ನ ಬಳಸ್ಕೊಳ್ಳೋದಕ್ಕೆ ನ್ಯಾಯಾಧಿಕರಣವನ್ನ ನೇಮಿಸಬೇಕು ಅಂತೇಳಿ ಅಹವಾಲು ತೆಗೆಯುತ್ತೆ. It demanded that the water of river to be required by many of the river basin people. That is ನದಿ ಗಡಿನಲ್ಲಿ ನದಿ ಪಾತ್ರದ ಜನ ಯಾರ್ಯಾರಿದ್ರು ಇವ್ರಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಜಾಸ್ತಿ ನೀರನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಒಂದು ನ್ಯಾಯಾಧಿಕರಣದ ಮೊರೆ ಹೋಗತ್ತೆ. ಟ್ರಿಬ್ಯುನಲ್ ಹಾಕಿ ಒಂದು ಟ್ರಿಬ್ಯುನಲ್ ಅನ್ನ ನೇಮಿಸಿ ನ್ಯಾಯಾಧಿಕರಣವನ್ನ ನೇಮಿಸಿ ನಮಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋಗುತ್ತೆ. And the tribunal was established in 2010. It created 70 controversy and its verdict is still expected. ಅಂದರೆ ಇದಕ್ಕಿನ್ನೂ ತೀರ್ಪನ್ನ ಕೊಟ್ಟಿಲ್ಲ, ಇನ್ನೂ ಇದರ ತೀರ್ಪನ್ನ ನಿರೀಕ್ಷಿಸಲಾಗಿದೆ. ಆದರೆ ಇದು ಕೂಡ ಗೋವಾ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯೆ ಒಂದು ರಿಫ್ಟ್ ಅನ್ನ ತಂದಿದೆ. and there is water dispute between these 3 states, and Goa is seeking permission for increasing or the demanding for more water from this particular river. ಇದರಿಂದ ಹೆಚ್ಚು ನದಿ ನೀರನ್ನು ಕೊಡಬೇಕು ಅಂತ ಹೇಳಿ ಗೋವಾ ಹಾಕಿದೆ. ಹಾಗಾಗಿ ಈ ಇಶ್ಯೂ ಇನ್ನೂ ಕೂಡ ಇಟ್ ಈಸ್ ಇನ್ ದ ಕೋರ್ಟ್ ಅಂಡ್ ದ ಜಡ್ಜ್ಮೆಂಟ್ ಈಸ್ ಅವೈಟೆಡ್. So thank you, and this was about the water dispute of Karnataka, particularly ಕರ್ನಾಟಕ ರಾಜ್ಯದ ಅಂತರರಾಜ್ಯ ಜಲ ವಿವಾದದ ಬಗ್ಗೆ ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು.